ದೀಡೇ ವರ್ಷ ಆಗ್ಯದ. ಇನ್ನ 15 ವರ್ಷ ಏನು ಮಾಡಕ್ಕಾಗಲ್ಲ. ಇನ್ನ 15 ವರ್ಷ ಏನು ಮಾಡಕ್ಕಾಗಲ್ಲ. ಇನ್ನ दीड ವರ್ಷನಾಗೆ ಈ हालत ಅಂತಂದ್ರ हुमनाबाद के बस स्टैंड के बिल्कुल बाजू साइड में एसएस पारा शॉपिंग मॉल में स्पेशल मैरिज सीजन, क्रिसमस और न्यू ईयर के लिए लेटेस्ट कलेक्शन लाए हैं जो मिलेंगे रीजनेबल प्राइस में। सभी तरह के साड़ीज जैसे कि धर्मावरम, कांचीवरम साड़ी, ब्रांडेड सूटिंग शर्टिंग, मेंस वेयर, किड्स वेयर, लेडीज वेयर, कोट सूट, शेरवानी, कुर्ता पैजामा, ब्लेजर, रेमंड सूटिंग, आदित्य बिरला, सियाराम, सोलिनो और सभी तरह के ब्रांडेड आइटम एसएस पारा शॉपिंग मॉल पर मिलेंगे, तो एक बार विजिट करना ना भूले। हुमनाबाद के बसवराज पाटिल चौक इंटर रोड NH 65 पर ताज सौदागर ओल्ड फर्नीचर में मिलेंगे सभी तरह के ओल्ड फर्नीचर जैसे कि सोफा सेट, डाइनिंग टेबल, चेयर, रैक्स और पुराने टीन शेड। ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಇವತ್ತು ಈ ಸಮಾಜದ ಎಲ್ಲ ಸಮಾಜದ ಮುಖಂಡಗಳನ್ನು ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಯಿಂದ ಬೀರ್ಲಿಂಗೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಬಹಳ ವಿಜೃಂಭಣೆಯಿಂದ ಕನಕದಾಸರ ಒಂದು ಮೂರ್ತಿಯನ್ನು ಇಟ್ಟು ಈ ಮೆರವಣಿಗೆ ಮುಖಾಂತರ ಭಾಳ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಕೂಡ ಒಳ್ಳೆಯ ರೀತಿಯಿಂದ ಆಗಿದೆ. ಅದೇ ರೀತಿ ಈ ಒಂದು ವೇದಿಕೆ ಒಂದು ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಾದಂಥ ಶಿವರಾಜ್ ಚೆನ್ನಿಕೆರೆ ಅವರ ಒಂದು ನೇತೃತ್ವದಲ್ಲಿ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಹುಮ್ನಾಬಾದ್ ಮತಕ್ಷೇತ್ರದ ನನ್ನ ಶಾಸಕನಾಗಿ ತಮ್ಮೆಲ್ಲರ ಒಂದು ಸೇವಕನಾಗಿ ಈ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಅದರಂತೆ ಈಗಾಗಲೇ ದಾಸ ಕನಕದಾಸರ ಬಗ್ಗೆ ಇನ್ನು ನಮ್ಮ ಗುರುಜಿಗಳು ಕೂಡ ಮಾತಾಡಿದರಿದ್ದಾರೆ, ಎಲ್ಲ ನಮ್ಮ ಮುಖಂಡರುಗಳು ಕೂಡ ಬಹಳಷ್ಟು ಮಾತಾಡಿದ್ದಾರೆ. ನಾನು ಹೇಳೋದು ಒಂದೇ ಇಷ್ಟೇ, ಮನುಷ್ಯ ನಮ್ಮ ಬಸವರಾಜ ಯಾರು ಹೇಳಿದರು, ಇವತ್ತ ಮನುಷ್ಯ ಯಾರು ಅಹಂಕಾರದಿರ್ತಾರ ಅವ್ರು ಕೊನೆ ಮುಟ್ಲಕ್ಕಾಗಲ್ಲ. ಯಾರು ಮನುಷ್ಯ ಎಲ್ಲರಿಗೆ ಪ್ರೀತಿ ವಿಶ್ವಾಸದಿಂದ ತಗೊಂಡು ಹೋಗ್ತಾರ ಅವ್ರು ದಡ ಮುಟ್ಲಕ್ಕ ಕಾರಣ ಆಗ್ತಾರೆ. ಇವತ್ತು ಅದರಂತೆ ಇವತ್ತು ನಾವು ನೋಡ್ಬೋದು ಈ ಒಂದು ಜಯಂತಿ ಭಾಳ ಒಳ್ಳೆಯ ರೀತಿಯಿಂದ ಮಾಡಬೇಕಂತ ಇವತ್ತು ಸಮಾಜದ ಎಲ್ಲ ಮುಖಂಡರುಗಳು ಕುಂತಿ 2-3 ಸತಿ ಮೀಟಿಂಗ್ ಮಾಡಿದರು. ಇವತ್ತು ಎಲ್ಲರ ಒಂದು ಸಮಾಜದ ಮುಖಂಡರ ಒಂದು ನೇತೃತ್ವದಲ್ಲಿ ಇವತ್ತು ಶಿವರಾಜ್ ಚಿನ್ಕೇರಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದರು. ಅದರಂತೆ ಇವತ್ತು ನಮ್ಮ ರಾಂಪುರಿ ಸತೀಶ್ ರಾಂಪುರಿ ಗೌರವ ಅಧ್ಯಕ್ಷರನ್ನು ಮಾಡಿದರು. ಮತ್ತೆಲ್ಲ ಪದಾಧಿಕಾರಿಗಳು ಸಮಾಜದ ಪದಾಧಿಕಾರಿಗಳು ಮಾಡಿ ಒಂದು ನಿರ್ಣಯ ತಗೊಂಡು 1ನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಭಾಳ ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲರೂ ಸಹಯೋಗದಿಂದ ಈ ಒಂದು ಮೀಟಿಂಗ್ ಮಾಡಿ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಇವತ್ತು ನಾನು ಅದು ಏನು ಮಾಧ್ಯಮ ಮುಖಾಂತರ ನೋಡಿದಾಗ ಪ್ರೆಸ್ ಮೀಟ್ ಕೂಡ ಮಾಡಿದರು. ಅದರಂತೆ ನನ್ನ ಹತ್ರನೂ ಕೂಡ ಬಂದು, ಸರ್ ನಾವು ಡಿಸೆಂಬರ್ 1ರಂದು ದಾಸ ಕನಕದಾಸ ಜಯಂತಿ ನಮ್ಮ ಸಮಾಜ ವತಿಯಿಂದ ಹಾಗೂ ಎಲ್ಲರ ಒಂದು ಸಮಾಜ ಒಂದು ನೇತೃತ್ವದಲ್ಲಿ ಈ ಒಂದು ಜಯಂತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡಬೇಕಂತ ಮನೆಗೆ ಬಂದಿದ್ದಾಗ ನಾನು ಒಂದೇ ಹೇಳಿದೆ ಅವರಿಗೆ, ನಾನು ಕೂಡ ಒಂದು ಕನಕದಾಸ ಭಕ್ತನಾಗಿ ತಮಗೇನು ಪ್ರತಿ ವರ್ಷ ಏನು ಒಳ್ಳೆ ರೀತಿಯಲ್ಲಿ ಮಾಡ್ತೀರಿ, ಈ ವರ್ಷ ಅದಕ್ಕಿಂತ ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ತಾವು ಮಾಡ್ರಿ, ತಮಗೆ ಯಾವುದೇ ಸಹಕಾರ ಅನುಕೂಲ ಬೇಕಂದ್ರೆ ನಾನು ಸದಾ ಸಿದ್ಧಿದ್ದೀನಂತ ಹೇಳಿ ನಂದು 2 ಮಾತಾಡಿ ಕೇಳಿಸ್ದೆ ಅವರಿಗೆ. ಅದರಂತೆ ನಾನು ಎಲ್ಲ ಇವ್ರದ್ದು ಮೀಟಿಂಗ್ ಆಯಿತು, ಕಟೌಟ್ಗಳು ಹಾಕ್ತಾ ಇದ್ರು ಮತ್ತು ವಾಲ್ ಪೋಸ್ಟರ್ ಎಲ್ಲ ಕೂಡ ಮಾಡಿದ್ರಂತ ಹಿಂಗೆ ಸಮಾಜದ ಎಲ್ಲ ನಮ್ಮ ವಿನಾಯಕ್ ಪ್ರಕಾಶ್ ಅವರೆಲ್ಲ ಕೂಡ ಹೇಳ್ತಾ ಇದ್ರು ಒಳ್ಳೇದಿದೆ ಅಂತ. ನಾನು ಮೊನ್ನೆ ಕೂಡ ಬೆಂಗಳೂರಿಗೆ ನಮ್ಮ ಕಮಿಟಿ ಮೀಟಿಂಗ್ ಇತ್ತು, ಹೋದಾಗ ಹಿಂಗೆ ಮತ್ತೊಂದು ಏನು ಇದು ಆಯಿತು ಅಂತಂದ್ರೆ, ಏನು ಇವತ್ತು ನಮ್ಮ ಅಧ್ಯಕ್ಷರು
ಎಲ್ಲ ಪದಾಧಿಕಾರಿಗಳಿಗೆ ಕರ್ಕೊಂಡು ಹೋಗಿ ಕಾರ್ಡ್ ಕೊಡ್ಲಕ್ಕ ಕೆಲವು ಮುಖಂಡರಿಗೆ ಬಲ್ಲ ಹೋದರು. ಅಲ್ಲಿ ಹೋದಾಗ ಇನ್ನೊಂದು ಬೇರೆನೇ ಆಗ್ತು. ಇವತ್ತು ತಾವು ನೋಡ್ಬೋದು, ಈಗ ಸುಮಾರು ವರ್ಷಗಳಿಂದ ಯಾವುದೇ ಜಯಂತಿ ಮಾಡ್ತಾರ ಇಲ್ಲಿನ ಸ್ಥಳೀಯ ಶಾಸಕರಿಗೆ ಇವತ್ತೇನು ಉದ್ಘಾಟನೆ ಮಾಡ್ಲಕ್ಕ ಅವಕಾಶ ಇದೆ ಇಲ್ಲ. ಯಾವ ಸಮಾಜದವರು ಕೆಲಸ ನಿರ್ವಹಣೆ ಮಾಡ್ತಾರ ಅವ್ರಿಗೆ ಅಧ್ಯಕ್ಷತೆ ಸ್ಥಾನ ಕೊಡಬೇಕು. ಆದರೆ ಇಲ್ಲೊಂದು ಹೊಸ ನಮೂನೆ ಐತಿ ಈ ಸರ್ತಿ. ನಾನು ಕೇಳಿದೆ, ಇವತ್ತು ನನ್ನ ಹೆಸರೇ ಇಲ್ಲ, ನಂದು 3ನೇ ಹೆಸರು ಅದ, ನಿಮ್ಮ 4ನೇ ಹೆಸರು ಅದ ಅಂತಂದ್ರೆ ಇದೇನು ಅರ್ಥ ಆಗ್ತೀರಿ? ಇದು ಇವತ್ತೇನು ಜನರು ತೀರ್ಮಾನ ಕೊಡ್ತಾರ, ಅವ್ರಿಗೆ ತಲೆ ಬಾಗ್ಬೇಕಾಗ್ತದೆ. ಗೊತ್ತಾ, ಇವತ್ತು ಹೋದ ವರ್ಷ ನಾನು ಹೆಸರೇ ಹಾಕಿದ್ದಿಲ್ಲ, ಅದಕ್ಕಿಂತ ಬಿಫೋರ್ ವರ್ಷ ನಾನು ಏನೂ ಇದ್ದಿಲ್ಲ. ಅವಾಗ ಸಮಾಜದ ಮುಖಂಡರು ಹಾಕ್ಬೇಕಂದ್ರು ಅವಗೂ ಕೂಡ ಹಿಂಗೆ ಅಡೆತಡೆಗಳು ಮಾಡಿದರು. ನಾನು ಅವಾಗ ಒಂದು ಕನಕದಾಸರ ಭಕ್ತನಾಗಿ ಆಗ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಅವಾಗ ಅಂದ್ರೆ ಇದೇನು ಹುಕುಂಶಾಹಿ ನಡೀತಾ ಇದೆ, ಏನು ನಡೀತಾ ಇದೆ ಅಂತ ಇದು ಗೊತ್ತಾಗ್ತಾ ಇಲ್ಲ. ಗೊತ್ತಾ, ಈ ಒಂದು ಕಾರ್ಯಕ್ರಮ ಇವತ್ತು ಹಾಳು ಮತ ಸಮಾಜದವ್ರು ಮಾಡ್ತಾ ಇದ್ದಾರೆ. ಇದು ಎಲ್ಲ ಸಮಾಜರು ಒಗ್ಗೂಡು ಮಾಡ್ತಾ ಇದ್ದಾರ. ಅವ್ರು ಏನು ಮಾಡ್ತಾರ ಅದಕ್ಕೆ ನಾವು ಬೆಂಬಲ ಮಾಡಿ ಸೂಚನೆ ಮಾಡಬೇಕಾಗ್ತದೆ. ಗೊತ್ತಾ, ನಾವು ನಮ್ದು ಯಾರ್ದ್ರ ಮುಖಂಡರದು ಯಾರ್ದ್ರ ಲೀಡರ್ ಕೇಳಿ ಯಾವುದೋ ಸಮಾಜ ಕಾರ್ಯಕ್ರಮ ಇಡ್ಲಕ್ಕಾಗ್ತದ? ಏನು ಸಮಾಜ ನಿರ್ಣಯ ತಗೋತದ ನಾವು ತಲೆಬಾಗಿ ನಾವು ಅದಕ್ಕೆ ಒಪ್ಪನೆ ಕೊಡ್ಬೇಕಾಗ್ತದೆ. ಗೊತ್ತಾ, ನಾವು ಅದೆಲ್ಲ ಬಿಟ್ಟು ನನಗೆ ಇದೇ ಹಾಕ್ರಿ, ನಿಮ್ಗೆ ಇದೇ ಮಾಡ್ರಿ ಅಂತಂದ್ರೆ ಇದು ಹುಕುಂಶಾಹಿ ಇದಾಗ್ತದೆ. ಈಗಾಗಲೇ ತಾವು ನೋಡ್ರಿ, ಈಗ ಮೊದಲ ಏನು ಗೊತ್ತಾ, ಅಧಿಕಾರ ಇದ್ದಾಗ ಯಾರು ಕೇಳಲೇನೆ ನಮ್ಮ ಸ್ಥಾನಮಾನ ಕೊಡ್ತಿರೋ, ಹಾಕೊಂಡು 20 ವರ್ಷ ಎಂಜಾಯ್ ಮಾಡಿದ್ರಿ. ಇವತ್ತು ಒಂದೇ ವರ್ಷ ನಿಮಗೆ ತಾಳಕ್ಕಾಗಲ್ದ? ಇನ್ನ 1.5 ವರ್ಷ ಆಗ್ಯದ, ಇನ್ನ 15 ವರ್ಷ ಏನು ಮಾಡ್ಲಕ್ಕಾಗಲ್ಲ. ಇನ್ನ 15 ವರ್ಷ ಏನು ಮಾಡ್ಲಕ್ಕಾಗಲ್ಲ. ಇನ್ನ 1.5 ವರ್ಷನಾಗೆ ಈ ಹಾಲತ್ ಅದಂತಂದ್ರ ಇನ್ನ ಕಾಡಿನಾಗ ಹೆಸರು ಮುಂದೆ ನನಗೆ ಯಾಕೆ ಕಾರ್ಯಕ್ರಮ ಕರೆದಿಲ್ಲ ಅಂತ ಈ ಮಾಡ್ತಾರೆ ಈ ಹಾಲು ಮತ ಸಮಾಜದವರಿಗೆ. ಇವತ್ತು ಆ ಸಮಾಜದವ್ರಿಗೆ ಬಿಟ್ಟಂತ ಇದಿದೆ ರೀ. ಗೊತ್ತಾ, ಯಾರಿಗೆ ಕರಿಬೇಕು ಯಾರಿಗೆ ಬಿಡ್ಬೇಕಂತ. ಇವತ್ತು ಇದೇ ತರ ಗಮನಕ್ಕೆ ಬಂದಾಗ ನಾನು ಬಹಳಷ್ಟು ಮುಖಂಡರುಗಳಿಗೆ, ಕಾಂಗ್ರೆಸ್ ಮುಖಂಡರು, ಶಿವರಾಜ್ ಚಿನ್ಕೆ ಅವರು ಕೂಡ ಕಾಂಗ್ರೆಸ್ ಮುಖಂಡರು ಇದ್ದಾರ. ನಾವು ಇದ್ರೊಳಗೆ ಯಾವುದೇ ಪಕ್ಷ ಬೆರೆಸ್ಕೋಬೇಡ್ದಿದೆ. ಗೊತ್ತಾ, ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೇಕು. ಅನೇಕ ಇವತ್ತು ಪ್ರಕಾಶ್ ಕಣ್ಗುಂಡ ಕಾಂಗ್ರೆಸ್ದವ್ರು ಇದ್ದಾರ, ಅನೇಕ ಗೊತ್ತಾ ಸಮಾಜ ಮುಖಂಡರು ಬೇರೆ ಬೇರೆ ಅನ್ಯ ಪಕ್ಷದಾಗ ಇದ್ದಿರ್ಬೋದು. ಆದರೆ ಇದು ಒಂದು ಸಮಾಜದ ಕಾರ್ಯಕ್ರಮ. ನಾನು ಎಲ್ಲರಿಗೂ ಕೂಡ ನಾನು ಖುದ್ದಾಗಿ ಎಲ್ಲರಿಗೂ ಫೋನ್ ಮಾಡಿದೆ ಬೆಳಗ್ಗೆ, ಯಾಕೆ ತಾವು 2 ಕಾರ್ಯಕ್ರಮ ಮಾಡಿ ಸಮಾಜ ಒಳಗೆ ಮಾಡ್ತಾ ಇದ್ದೀರಿ, ದಯಮಾಡಿ ಇವತ್ತ ನನಗೇನ ಉದ್ಘಾಟಕರ ಸ್ಥಾನ ಕೊಡ್ತಾ ಇದ್ರಿ, ನನಗೆ ಯಾವುದೂ ಬೇಕಾಗಿಲ್ಲ. ಇವತ್ತು ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆನೇ ಇಂಥ ಒಂದು ದೊಡ್ಡ ಸ್ಥಾನ ಕೊಟ್ಟಾರ. ಹುಮನಾಬಾದ್ ಶಾಸಕ ಮಾಡ್ಯಾರ. ತಾವೆಲ್ಲರ ಒಂದು ಆಶೀರ್ವಾದದಿಂದ, ತಮ್ಮೆಲ್ಲರ ಒಂದು ಸರ್ಕಾರದಿಂದ ಇಂಥ ಒಂದು ದೊಡ್ಡ ಇದು ಕೊಟ್ಟಿದ್ರಿ. ಇವತ್ತು ಒಂದು ಕಾರ್ಯಕ್ರಮದಾಗ ಇವತ್ತು ಕನಕದಾಸರು ನಾವೆಲ್ಲರೂ ಒಂದು ಭಕ್ತರಿದ್ದೇವೆ, ಒಂದು ಸೇವೆ ಮಾಡ್ತಂಥ ಕಾರ್ಯ ಇದೆ. ಗೊತ್ತಾ, ಅಲ್ಲೂ ಕೂಡ ರಾಜಕೀಯ ಮಾಡಿ ನಂದು ಉದ್ಘಾಟಕನೇ ಬೇಕು, ನನಗೆ ಅಧ್ಯಕ್ಷತೆನೇ ಬೇಕು ಅಂತಂದ್ರೆ ಇದು ಯಾವ ನ್ಯಾಯ ಇದೆ ರೀ? ಗೊತ್ತಾ, ಎಲ್ಲ ಮಹಾತ್ಮರ ಒಂದು ಆಶೀರ್ವಾದ ಭಾಷಣ ಮಾಡಿದಾಗ ಹೇಳ್ತಾರ, ಆದರ್ಶರ ಪಾಲನೆ ಮಾಡಬೇಕು, ಮಹಾತ್ಮರದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತಾರ. ಮತ್ತು ಇದೆಯಲ್ಲಿಗೆ ಹೋಗ್ತು ನೆನಪು ಹೋಗ್ತು. ಇವತ್ತು ಸಮಾಜದವ್ರು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಬೆಂಬಲ ಮಾಡಬೇಕಾಗಿತ್ತು. ನಾನು ಇವತ್ತು ಹುಮನಾಬಾದ್ ಶಾಸಕನಾಗಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿದೆ, ಸತೀಶ್ ರಾಂಪುರರಿಗೆ ಫೋನ್ ಮಾಡಿದೆ, ನಮ್ಮದು ಅಶೋಕ್ ಚಳಕಾಪುರ್ರಿಗೆ ಹಚ್ಚಿದೆ, ನಮ್ಮ ಅಧ್ಯಕ್ಷರಿಗೆ ಹಚ್ಚಿದೆ, ವಿನಾಯಕಿಗೆ ಹಚ್ಚಿದೆ, ಪ್ರಕಾಶ್ ಅವ್ರಿಗೆ ಎಲ್ಲರಿಗೆ ಹಚ್ಚಿ ತಾವು ಯಾವುದೂ ಕೂಡ ಒಡಕ್ ಮಾಡ್ಲಕ್ಕೆ ಹೋಗ್ಬೇಡ್ರಿ. ನೀವು ನನಗೆ ಕರೆದ್ರು ಖುಷಿ ಅದ, ನೀವು ಕರೆಲೋತಿ ಬಿ ಖುಷಿ ಅದ, ಕರೆದ್ರು ಬಿ ಖುಷಿ ಅದ, ಕರೆಲೋತಿ ಬಿ ಖುಷಿ ಅದ. ನೀವು ಮೊದಲು ಕರೆದಿಲ್ಲ, ನಾ ಕೂಡ ಕನಕದಾಸರ ಒಂದು ಭಕ್ತನಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಗೊತ್ತಾ, ಇವತ್ತು ನಾನು ಶಾಸಕನಾಗಿ ನನಗೆ ಯಾವುದೂ ಕೂಡ ಇದು ಇಲ್ಲ. ಇವತ್ತು ಇನ್ನೂ ಕೂಡ ನಾ ಬಂದಿದ್ದು ಕನಕದಾಸರ ಭಕ್ತನಾಗೆ ಬಂದಿಲ್ಲ. ನಾನು ಹೇಳಿದೆ, ಯಾಕೆ ಎಡೆಡ್ ಮಾಡ್ಕೋತ ಹೋಗ್ತೀರಿ? ಏನು ಇವತ್ತು ಸಮಾಜದ ಎಲ್ಲ ಮುಖಂಡಗಳು ಸೇರಿ ಈ ಒಂದು ಕಾರ್ಯಕ್ರಮ ತಾವು ಭಾಳ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ರಿ. ತಮಗೆ ಯಾವುದೇ ಇದು ಇರಲಿ, ಇವತ್ತು ಏನು ತಮಗೆ ಕೇಳ್ತಾ ಇದ್ದಾರ, ನಿಮಗೆ ಕೇಳ್ತಾ ಇದ್ದಾರೆ, ನನಗೆ ಈ ಪೋಸ್ಟ್ ಬೇಕು, ಓಸ್ಟ್ ಬೇಕು, ನಾನು ಅವ್ರಿಗೆ ಒಂದೇ ಅಂದೆ, ನಿಮಗೆ ಉದ್ಘಾಟಕನೇ ಇರೋದು ಅವರಿಗೆ ಹಾಕ್ರಿ, ಅಧ್ಯಕ್ಷರದು ಬೇಕು ಅವರಿಗೆ ಹಾಕ್ರಿ. ನಾನು ಒಂದೇ ಏನು ರಿಕ್ವೆಸ್ಟು ತಮಗೆಲ್ಲ ಅಂತಂತಂದ್ರೆ, ಸಮಾಜ ಒಡಕು ಮಾಡ್ಲಕ್ಕೆ ಹೋಗ್ಬೇಡ್ರಿ, ಸಮಾಜದವ್ರು ಎಲ್ಲರೂ ಕಲ್ತು ಒಂದೇ ಕಾರ್ಯಕ್ರಮ ಮಾಡ್ರಿ ಅಂತ ನಾನು ಶಾಸಕನಾಗಿ ಅವ್ರಿಗೆ ಇವತ್ತು ನಾನು ಮನವಿ ಮಾಡ್ತೀನಿ. ಆದರೂ ಕೂಡ ಕೊಂಡತನ ಅಂತಾರಲ್ಲ ಅವರೇ ಹಿಂದಗಿಂದ ಹಿಡಿದು
ಕೊಂಡಿದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅದು ಕಾಲನೇ ತಕ್ಕ ಪಾಠ ಕಲಿಸ್ತದ. ಅದು ಕೊಂಡಿದ್ದ ಮನುಷ್ಯರಿಗೆ ಏನು ಮಾಡ್ತದ, ಅದು ತಾನೇ ಟೈಮ್ ಬರ್ತದ. ಪೈಲ ಬಿ ಕೊಂಡು ಮಾಡೇ ಈ ಪರಿಸ್ಥಿತಿ ಬಂದದ, ಇನ್ನ ಬುದ್ಧಿ ಬರಲ್ಲ ಅಂತ. ಶಿವರಾಜ್ ಚಿನ್ಕೇವ್ರೆ, ನಿಮ್ಗೊಂದು ಮಾತು ಹೇಳ್ತೀನಿ. ಇವತ್ತು ನಾನು ಕೂಡ ಶಾಸಕನ ಆಗ್ಬೇಕಂದ್ರೆ ನಿಮ್ಮ ಥರ ನಾನು ಕೂಡ ಬಹಳಷ್ಟು ನೋಡಿದ್ದೀನಿ ಇದು ಇಂಥವು. ಅದಕ್ಕೆ ಇವತ್ತು ಶಾಸಕನಾಗಿ ಬಂದೀನಿ. ಇವತ್ತು ತಮ್ಮದು ಒಂದು ಒಳ್ಳೆ ಭವಿಷ್ಯ ಇದ್ದಿರ್ಬೇಕು. ಗೊತ್ತಾ, 20 ವರ್ಷ ಏನಾಗಿಲ್ಲ, ಈ ವರ್ಷದಿಂದ ಹಿಡಿದು ಮುಂದೆ ತಮ್ಮದು ಒಂದು ಒಳ್ಳೆ ಭವಿಷ್ಯ ಇದ್ದಿರಬೇಕು. ಅದಕ್ಕಾಗಿ ಆ ಕನಕದಾಸರ ಗುರುಗಳ ಒಂದು ಆಶೀರ್ವಾದದಿಂದ ತಮ್ಮದು ಕೂಡ ಒಂದು ಒಳ್ಳೆ ಭವಿಷ್ಯ ಇರ್ಬೋದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರಂತೆ ಇವತ್ತೇನು ಕ್ಷೇತ್ರದ ಶಾಸಕನಾಗಿ ಯಾವಾಗಲೂ ಕೂಡ ಎಲ್ಲ ಸಮಾಜವನ್ನು ಒಯ್ಯುವಂಥ ಕೆಲಸ ಆ ಕನಕದಾಸರ ಗುರುಗಳು ನನಗೆ ಶಕ್ತಿ ಕೊಡಲಿ. ಯಾಕಂತಂದರೆ ಹಾಲು ಮತ್ತು ಸಮಾಜ ನಮ್ಮಲ್ಲಿ ಇನ್ನೂ ಭಾಳ ಹಿಂದುಳಿದಂಥ ಸಮಾಜ ಇದೆ. ಗೊತ್ತಾ, ಈ ಸಮಾಜನ ಎತ್ತಿಡುವಂಥ ಕಾರ್ಯ ನಾನು ಯಾವಾಗಲೂ ಕೂಡ 24x7 ಒಂದು ಕನಕದಾಸರ, ಸಂಗೊಳ್ಳಿ ರಾಯಣ್ಣರ, ಬಸವಣ್ಣವರ ಒಂದು ಭಕ್ತನಾಗಿ, ಇವತ್ತೆಲ್ಲ ಮಹಾತ್ಮರ ಒಂದು ಭಕ್ತನಾಗಿ ಆ ಭಗವಂತ ನಮಗೆ ಶಕ್ತಿ ಕೊಟ್ಟು ಇವತ್ತೇನು ತುಳಿತವ ಒಳ ತುಳಿತಕ್ಕಾಗಿರ್ಬೋದು, ಬಡ ಜನರು ಇರ್ಬೋದು, ಇವತ್ತು ಅಂಥವ್ರಿಗೆ ನ್ಯಾಯ ಕೊಡ್ತಂಥ ಶಕ್ತಿ ಯಾವಾಗಲೂ ಕೊಡ್ಲಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಏನು ಈ ಒಂದು ಕಾರ್ಯಕ್ರಮ ಸುಮಾರು ಟೈಮ್ ಆದರೂ ಕೂಡ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಒಂದೇ ಸಮಾಜ, ಎಲ್ಲ ಸಮಾಜದವ್ರು, ಇವತ್ತು ಎಲ್ಲ ಸಮಾಜದವರು ಬಂದು ತಾವೆಲ್ಲರಿಗೇನು ಈ ಸಮಾಜಕ್ಕೆ ಬೆಂಬಲ ಕೊಟ್ಟಿದ್ಕ ನಾನು ಹುಮ್ನಾಬಾದ್ ಮತ ಕ್ಷೇತ್ರದ ಶಾಸಕನಾಗಿ ತಲೆಬಾಗಿ ಎಲ್ಲರಿಗೆ ನಾನು ಧನ್ಯವಾದ ಹೇಳುತ್ತಾ, ಅದರಂತೆ ಯಾವಾಗ ನಾನು ಶಾಸಕನ ಆಗಿಲ್ಲ ಅವಾಗೆ ನಾನು ಸ್ಟೇಜ್ ಮ್ಯಾಗ ಹೇಳಿದೆ, ಮುಂಬರ್ತ ದಿನದಲ್ಲಿ ಒಳ್ಳೆ ದಿವಸ ಕಾಣ್ತಾ ಇದೆ. ಯಾಕಂದ್ರೆ ಈ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಮಾಡ್ಕೊಂಡ್ರ ಕೊಟ್ಟಿದ್ದೇನೂ ಇಲ್ಲ. ಒಂದು ಸಮುದಾಯ ಭವನ ಇಲ್ಲ, ಒಂದು ಕನಕದಾಸರ ಮೂರ್ತಿ ಇಲ್ಲ, ಒಂದು ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅದ. ಅದೇನೆಲ್ಲರ ಹುಮ್ನಾಬಾದ್ದಾಗ 40 ವರ್ಷ ಅವ್ರಿಗೆ ರಾಜಕೀಯದಾಗ ಕುಂಡ್ರಿಸಿರಿ. ಈಗ ನೆಂಪು ಹೊಂಟದ. ಮೊನ್ನ ಏನು GB ಮೀಟಿಂಗ್ ಆಗಿತ್ತು ಹುಮ್ನಾಬಾದ್ನಲ್ಲಿ ಕೂಡ, ಅವಾಗ ಏನು ಸಮಾಜ ವತಿಯಿಂದ ನನಗೊಂದು ಪ್ರಸ್ತಾವನೆ ಕೊಟ್ಟರು. ಏನಂತಂದರೆ, ಹುಮ್ನಾಬಾದ್ನಲ್ಲಿ ಕನಕದಾಸರ ಇಲ್ಲ ಸಂಗೊಳ್ಳಿ ರಾಯಣ್ಣರದ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಂತ ಆ GB ಮೀಟಿಂಗ್ನಲ್ಲೇ ನಾನು COಗೆ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟೆ. ಈ ಒಂದು GB ಮೀಟಿಂಗ್ನಲ್ಲಿ ಪ್ರಸ್ತಾವನೆಯನ್ನು DC ಕೊಟ್ಟು ಅಲ್ಲಿಂದ ಒಪ್ಪಂದ ತಂದು ಹುಮ್ನಾಬಾದಾಗಿ ಒಂದು ಭವ್ಯ ಆದಂಥ ಸಂಗೊಳ್ಳಿ ರಾಯಣ್ಣರದ ಮೂರ್ತಿ ಮಾಡಬೇಕು. ಅದರಂತೆ ಇಲ್ಲೂ ಕೂಡ ಈ ಸಮಾಜಕ್ಕೆ ಇವತ್ತೆಲ್ಲೋ ಹಳ್ಳಿ ಕಡೆಯಿಂದ ಬರ್ತಾನ, ಭಾಳ ಸಂಖ್ಯೆಯಲ್ಲಿಂದ ಈ ಸಮಾಜ ಇದೆ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಾಗ. ಎಲ್ಲ ಹಳ್ಳಿಗಳಿಂದ ಇಲ್ಲಿ ಬಂದಾಗ ಅವ್ರಿಗೆ ಕುಂಡ್ರದಂಥ ಜಾಗ ಯಾವುದೂ ಕೂಡ ಇಲ್ಲ. ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೂ ಕೂಡ ಜಾಗ ಇಲ್ಲ. ಅದಕ್ಕಾಗಿ ನಾನು ಮೊನ್ನೇನು ತಹಸೀಲ್ ಆಫೀಸ್ನಲ್ಲಿ ಕೂಡ ಈ ಒಂದು ಸರ್ಕಾರದಿಂದ ತಾಲೂಕಾ ಆಡಳಿತ ವತಿಯಿಂದ ಜಯಂತಿ ಏನು ಮಾಡಿದ್ರು, ಆ ಸಮಯದಲ್ಲಿ ಕೂಡ ನಾನು ಒಂದು ಮಾತು ಹೇಳಿದೆ. ಇವತ್ತೇನು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನಗೇನು ಒಂದು ಸೇವೆ ಸಲ್ಲಿಸೋಕೆ ಅವಕಾಶ ಮಾಡಿಕೊಟ್ಟಿದ್ರಿ, ಅದರಂತೆ ಇವತ್ತು ಎಲ್ಲ ಮಹಾತ್ಮರ ಒಂದು ಆಶೀರ್ವಾದದಿಂದ ಶಾಸಕನಾಗಿನಿ. ಅದರಂತೆ ಇವತ್ತು ಈ ಸಮಾಜಕ್ಕಾಗಿ ಇವತ್ತು ವಾಲ್ಮೀಕಿ ಸಮಾಜ ಇರ್ಬೋದು, ನಮ್ಮ ಹಾಲುಮತ ಸಮಾಜ ಇರ್ಬೋದು, ವಾಲ್ಮೀಕಿ ಇದು ನಮ್ಮದು ಜಯಂತಿ ದಿವಸ ಕೂಡ ನಾವು ಒಂದು ಸಮುದಾಯ ಭವನ ಮಾಡಬೇಕಂತ ಅವತ್ತು ಕೂಡ ಹೇಳಿದೆವು. ಈ ಸಮಾಜಕ್ಕೂ ಬಿ ನ್ಯಾಯ ಕೊಡ್ಬೇಕಂತ ಸುಮಾರು 50 ಲಕ್ಷ ಇಲ್ಲ 1 ಕೋಟಿ ರೂಪಾಯಿ ಹತ್ತಿರ ಕೂಡ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಒಂದು ಭವ್ಯವಾದಂಥ ಸಮುದಾಯ ಭವನ ಮಾಡಿಕೊಡೋಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಗೊತ್ತಾ, ಯಾಕೆ ಬಹಳಷ್ಟು ಮಂದಿ ತಾವು ನೋಡ್ತೀರಿ, ಹೇಳೋದೊಂದು ಮಾಡೋದೊಂದು. ಏನರ ಆಯ್ತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಫೋಟೋ ಮುಂದೆ, ಈ ಕಡೆ ದಲಿತರು ಬಂದ್ರಂದ್ರೆ ಖರ್ಗೆ ಸಾಹೇಬ್ರ ಫೋಟೋ ಮುಂದೆ. ಅದು ಬಿಟ್ಟು ಏನೂ ಆಗಿಲ್ಲ. ತಾವೆಲ್ಲರೂ ಕೂಡ ಪ್ರಜ್ಞಾವಂತರಿದ್ರಿ, ಹುಷಾರಾಗಬೇಕು ಇನ್ನ. ಯಾಕೆ ಇವತ್ತು ತಾವು ನೋಡ್ಬೋದು, ಇಷ್ಟು ವರ್ಷದಿಂದ ತಾವೆಲ್ಲ ಒಳ್ಳೆ ರೀತಿಯಿಂದ ಸಮಾಜ ಒಗ್ಗೂಡಿ ಮಾಡ್ತಾ ಇದ್ರಿ. ಇವತ್ತು ಹಾಲಿನಾಗ ಹುಳಿ ಹಾಕಂತ ಕಾರ್ಯ ಇವತ್ತು ನಡೀತಾ ಇದೆ. ಗೊತ್ತಾ, ತಾವು ಯಾವುದಕ್ಕೂ ಕೂಡ ಕಿವಿಗೆ ಉಳ್ಳಕ್ಕೆ ಹೋಗ್ಬೇಡ್ರಿ. ಸಮಾಜ ಧರ್ಮ ಹೊಂದಿದ್ರೆ ನಾವೆಲ್ಲ ಮಜಬೂತ್ ಇರ್ತೇವೆ. ಸಮಾಜ ಧರ್ಮ ಹೊಂದಿಲ್ಲ ಅಂತಂದ್ರೆ ನಾವು ಮಜಬೂತ್ ಇರ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ತಮ್ಮೆಲ್ಲರಿಗೆ ಧನ್ಯವಾದ ಹೇಳುತ್ತಾ